ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಅವಹೇಳನಕಾರಿ ಹೇಳಿಕೆ ಆರೋಪ. ನಾಜಿಯಾ ಇಲಾಹಿ ಖಾನ್ ವಿರುದ್ಧ ಕ್ರಮಕ್ಕೆ ಆಗ್ರಹ. ತುಮಕೂರು. ಇಸ್ಲಾಂ ಧರ್ಮದ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಹಜರತ್ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹಾ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ನಾಜಿಯಾ ಇಲಾಹಿ ಖಾನ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮಸ್ಜಿದ್ ಆಲಾ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಮನವಿಯಲ್ಲಿ ನಾಜಿಯಾ ಇಲಾಹಿ ಖಾನ್ ರವರು ನೀಡಿರುವ ಸಂದರ್ಶನದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಹಜರತ್ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹುರವರ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ಹೇಳಿಕೆಗಳನ್ನು ನೀಡಿದ್ದು ಅವು ಮುಸ್ಲಿಂ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂತಿದೆ ಎಂದು ಆರೋಪಿಸಲಾಗಿದೆ. ಅಲ್ಲದೆ ಇಂತಹ ಹೇಳಿಕೆಗಳು ಸಮಾಜದಲ್ಲಿ ಧಾರ್ಮಿಕ ದ್ವೇಷ ಹಾಗೂ ಅಶಾಂತಿಗೆ ಕಾರಣವಾಗುವ ಸಾಧ್ಯತೆ ಇದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದುದರಿಂದ ಸಂಬಂಧಿತ ಹೇಳಿಕೆಗಳನ್ನು ಕುರಿತು ಸಮಗ್ರ ಪರಿಶೀಲನೆ ನಡೆಸಿ ಅನ್ವಯವಾಗುವ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತವನ್ನು ಆಗ್ರಹಿಸಲಾಗಿದೆ. ಈ ಮನವಿಯನ್ನು ಮಸ್ಜಿದ್ ಆಲಾ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದು, ಧಾರ್ಮಿಕ ಸೌಹಾರ್ದತೆ, ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರಪಂಚದಾದ್ಯಂತ ಏನೋ ದೊಡ್ಡ ಒಂದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಒಂದು ಇಡೀ ದೇಶಕ್ಕೆ ನಮ್ಮ ಒಂದು ಚುಕ್ಕಾಣಿಯನ್ನು ಹಿಡಿದಂತಹ ಒಂದು ದೇವದೂತರಲ್ಲಿ ಒಬ್ಬರಾದಂತಹ ಪ್ರವಾದಿಯವರ ವಿರುದ್ಧ ಇವತ್ತು ನಾವು ಈ ತುಮಕೂರು ಜಿಲ್ಲೆಯ ಸುನ್ನಿ ಕುಟುಂಬಗಳು ಎಲ್ಲ ಸೇರಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಏನು ವಿಷಯ ಏನೆಂದರೆ, ನಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಒಂದು ಫೋಟೋ ಸಮೇತ ಇಲ್ಲ, 1500 ವರ್ಷಗಳಿಂದ ಒಂದು ಫೋಟೋ ಸಮೇತ ಇಲ್ಲದೆ ದಿನನಿತ್ಯ ನಾವು ಒಂದು ನೆನಪು ಮಾಡಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಇದ್ದರೆ ಅದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಒಂದು ಪ್ರವಾದಿಯವರ ವಿರುದ್ಧ ನಾಲಿಗೆಯಲ್ಲಿ ಎಲುಬಿಲ್ಲದಂತಹ ಒಬ್ಬ ಕ್ರಿಮಿಗಳು ನಾವು ಅವರ ಹೆಸರು ಹೇಳಲಿಕ್ಕೂ ನಾಚಿಸ್ತಾ ಇದ್ದಾವೆ. ಆ ಕ್ರಿಮಿಯ ವಿರುದ್ಧ ಇವತ್ತು ಪ್ರಪಂಚದ ಎಲ್ಲ ಕಡೆ ವಿವಿಧ ದೇಶಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಕರ್ನಾಟಕದ ಪ್ರಮುಖ ಜಿಲ್ಲೆಯಾದ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಇವತ್ತು ಆ ಒಂದು ಹೇಳಿಕೆ ನೀಡಿದರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಕಾಲ್ನಡಿಗೆ ಮೂಲಕ ಇಲ್ಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಮಸ್ಜಿದ್ ಆಲದಿಂದ ನಾವು ಈಗ ಇಲ್ಲಿಗೆ ಎಲ್ಲ ಮುಸ್ಲಿಂ ಸುನ್ನಿ ಸಂಘಟನೆ ಸೇರಿಕೊಂಡು ನಾವು ಈಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾ ಇದ್ದೇವೆ. ನಮ್ಮ ಎಲ್ಲ ಮಸೀದಿ ಮದ್ರಸೆಗಳ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು, ಸಂಸ್ಥೆಯವರು, ಸಂಘಟನೆಯವರು, KMT ಅವರು ಎಲ್ಲರೂ ಇದ್ದಾರೆ. ಇವತ್ತು ನಾವು ಆಲ್ರೆಡಿ ಅವರಿಗೊಂದು ಮನವರಿಕೆ ಮಾಡಿದ್ದೇವೆ. ಮಾಡಿ ಅವರು ನಮಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಸಣ್ಣ ಮಟ್ಟಿನಲ್ಲಿ ನಡೆಯುವಂಥ ಒಂದು ಪ್ರತಿಭಟನೆ. ಇವತ್ತು ಅವರು ಸೋಮವಾರ ಇದನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಮಾಡಲಿಲ್ಲ ಅಂದರೆ ದಕ್ಷಿಣ ಈ ಒಂದು ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕಿನಾದ್ಯಂತ ಸೇರಿಕೊಂಡು ನಾವು ಈ ಒಂದು ಪ್ರವಾದಿಯವರ ವಿರುದ್ಧ ಹೇಳಿಕೆಯನ್ನು ಖಂಡಿಸಿ ಮತ್ತೆ ಕರೆ ಕೊಡಬೇಕಾಗ್ತದೆ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಈ ಒಂದು ವಿಷಯ ತಮಗೆಲ್ಲರಿಗೂ ಗೊತ್ತು, ಇದೊಂದು ಸೂಕ್ಷ್ಮ ವಿಷಯ. ಜಾತಿ, ಧರ್ಮ, ಮತ, ಭೇದ, ಕುಲ ಎಲ್ಲರೂ ಗೊತ್ತು. ಪ್ರತಿಯೊಬ್ಬ ಲೇಖಕರು, ವಿಜ್ಞಾನಿಗಳು, ಸಾಹಿತಿಗಳು ಪ್ರಪಂಚದ ಭೂಪಟದಲ್ಲಿ ಗುರುತಿಸುವ ಒಬ್ಬ ವ್ಯಕ್ತಿ ಇದ್ದರೆ ಅದು ಪ್ರವಾದಿ ಮುತ್ತು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಒಂದು ಪ್ರತಿಭಟನಾ ಜಾಥಾ ಈಗ ಇಲ್ಲಿಂದ ನಮ್ಮ ಇಲ್ಲಿ ಎಲ್ಲರೂ ಸೇರಿಕೊಂಡು ನಾವು ಹೋಗ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಹೇಳ್ತಾ ಇರೋದು, ಯಾವುದೇ ವಾಹನಗಳಿಗೆ ಅಡಚಣೆ ಮಾಡದಂತೆ ತಾವುಗಳು ಪೊಲೀಸರೊಂದಿಗೆ ಸಹಕರಿಸಿ ಈ ಭಾರತದ ಕಾನೂನನ್ನು, ಸಂವಿಧಾನವನ್ನು ಗೌರವಿಸುವ ಮೂಲಕ ಇವತ್ತು ನಮ್ಮ ಭಾರತದಲ್ಲಿ ಏನು ಪ್ರತಿಭಟನೆ ಎಂಬುದನ್ನು ನಮ್ಮ ಮುಸ್ಲಿಂ ಸಮಾಜ ಇತ್ತೀಚೆಗೆ ತಾವೆಲ್ಲರೂ ನೋಡಿರ್ಬೋದು. NRC ಟೈಮಲ್ಲಿ ಈಗ ನೋಡಿರ್ಬೋದು, ಯಾವುದೇ ಒಬ್ಬನಿಗೆ ಉಪದ್ರ ಆಗದಂತ ಮಾಡಿದ್ದೇವೆ. ಆದರೆ ಇವತ್ತೊಂದು ಮೌನ ಒಂದು ಜಾಥವನ್ನು ನಾವು ಈಗ ಹಮ್ಮಿಕೊಂಡಿದ್ದೇವೆ.